ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಓಂ ಶಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಬನ್ನಿ ನೋಡೋಣ. ಮಕರ ರಾಶಿಯ ಸ್ನೇಹಿತರೆ, ಮಾರ್ಚ್ ತಿಂಗಳು ನಿಮ್ಮ ಜೀವನದಲ್ಲಿ ನಿಧಾನವಾದ ಆದರೆ ಮಹತ್ವವಾದ ಬದಲಾವಣೆಗಳನ್ನು ತರಬಹುದು. ಈ ಸಮಯ ವಿಶೇಷವಾಗಿ ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತಿರುವಂಥ ಪ್ರಕಾರ ಮಕರ ರಾಶಿಯವರ ಜೀವನ ಸಹನೆ, ಯೋಚನೆ ಮತ್ತು ಸರಿಯಾದ ನಿರ್ಧಾರಗಳಿಂದ ಉತ್ತಮವಾದ ಫಲಿತಾಂಶವನ್ನು ಪಡೆಯುವಂಥ ಕಾಲವಾಗಿರುತ್ತದೆ. ಮಾರ್ಚ್ ತಿಂಗಳು 10ನೇ ತಾರೀಕಿನಿಂದ ಅಂದರೆ ಇಂದಿನಿಂದ 15ನೇ ತಾರೀಕಿನವರೆಗೂ ಕೂಡ ಉತ್ತಮವಾದ ಫಲಿತಾಂಶ ನಿಮ್ಮ ಜೀವನದ ಮೇಲೆ ಕಂಡುಕೊಳ್ಳಬಹುದು. ಮಾರ್ಚ್ ತಿಂಗಳಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ. ಇಷ್ಟು ದಿನ ತಡವಾಗಿದ್ದಂತಹ ಕೆಲಸಗಳು ಚಲನೆ ಪಡೆದುಕೊಳ್ಳುತ್ತೆ. ಮನಸ್ಸಿನಲ್ಲಿ ಹೊಸ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಿಧಾನವಾಗಿ ಆದರೆ ಖಚಿತವಾಗಿ ಯಶಸ್ಸು ನಿಮ್ಮ ಬಳಿಗೆ ಬರುತ್ತದೆ. ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಹಿರಿಯರಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ಹೊಸ ಕೆಲಸದ ಅವಕಾಶಗಳು ಅಥವಾ ವರ್ಗಾವಣೆ ನಿಮ್ಮ ಹತ್ರ ಬರುತ್ತದೆ. ವ್ಯವಹಾರ ಮಾಡುವಂಥವರಿಗೆ ಹೊಸ ಗ್ರಾಹಕರು ಸಿಗ್ತಾರೆ. ಒಟ್ಟಾರೆಯಾಗಿ ಹಣದ ಹರಿವು ಸ್ಥಿರವಾಗಿರುತ್ತದೆ. ಹಳೆಯ ಸಾಲ ತೀರಿಸಲು ಅವಕಾಶ ಸಿಗಬಹುದು ಸ್ನೇಹಿತರೆ. ಅನಗತ್ಯ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದ್ದರೂ ಕೂಡ ಅದರ ನಿಯಂತ್ರಣ ಅಗತ್ಯವಿರುತ್ತೆ. ಈ ತಿಂಗಳ ಕೊನೆಯಲ್ಲಿ ಹಣದ ಲಾಭದ ಸಾಧ್ಯತೆಗಳಿದೆ. ಒಟ್ಟಾರೆಯಾಗಿ ಮಕರ ರಾಶಿಯವರ ಜೀವನದಲ್ಲಿ ಕುಟುಂಬದಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಪರಿಹಾರವಾಗುತ್ತೆ. ದಾಂಪತ್ಯ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ದೂರವಾಗಿದ್ದ ಒಬ್ಬ ವ್ಯಕ್ತಿ ಮತ್ತೆ ಸಂಪರ್ಕ ಸಿಗಬಹುದು. ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಬಹುದು. ನಿದ್ರೆ ಸರಿಯಾಗಿ ಪಡೆದುಕೊಳ್ಳುತ್ತೀರಾ. ಬೆನ್ನು ನೋವು ಅಥವಾ ದಣಿವು ಕಾಣಿಸಿಕೊಳ್ಳಬಹುದು. ಯೋಗ ಅಥವಾ ಬೆಳಗಿನ ನಡೆ ಒಳ್ಳೆಯದು. ನಿಮ್ಮ ಜೀವನದಲ್ಲಿ ಉತ್ತಮವಾದ ಫಲಿತಾಂಶವನ್ನು ಮಾರ್ಚ್ ತಿಂಗಳಿನಲ್ಲಿ ಕಂಡುಕೊಳ್ಳುವುದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಮಾರ್ಚ್ 7ರಿಂದ 15ನೇ ತಾರೀಕಿನವರೆಗೂ ಕೂಡ ನಿಮ್ಮ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಅದ್ಭುತವಾದ ಪರಿಣಾಮಕಾರಿ ಬದಲಾವಣೆಗಳು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವಂಥ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಸಮಯವಾಗಿರುತ್ತೆ. ಶುಭ ದಿನಗಳು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬೆಳವಣಿಗೆ ಸಾಧ್ಯ ಮಾಡಿಕೊಡುತ್ತೆ. ಈ ಸಮಯದಲ್ಲಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಆಗಬಹುದಾದಂತಹ ದೊಡ್ಡ ಬದಲಾವಣೆಗಳು ಕೂಡ ವಿವರವಾಗಿ ಎಲ್ಲ ರೀತಿಯ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ಳುವಂತಹ ಮಾರ್ಗದ ಒಂದು ಸೂಚನೆಯಾಗಿರುತ್ತದೆ. ಈ ಸಮಯದಲ್ಲಿ ಮಕರ ರಾಶಿಯವರೇ, ಮಾರ್ಚ್ ತಿಂಗಳು ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆದರೆ ಗಟ್ಟಿಯಾದ ಬದಲಾವಣೆಯನ್ನು ತರುತ್ತದೆ. ಈ ತಿಂಗಳು ನೀವು ಕಳೆದ ಕೆಲವು ತಿಂಗಳುಗಳಿಂದ ಅನುಭವಿಸಿದಂತಹ ಕಷ್ಟಗಳು, ಮಾನಸಿಕ ಒತ್ತಡ ಮತ್ತು ವಿಳಂಬಗಳು ನಂತರದ ಹೊಸ ದಿಕ್ಕು ಪ್ರಾರಂಭವಾಗುವಂತಹ ಸೂಚನೆ. ತಿಂಗಳ ಆರಂಭದಲ್ಲಿ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಅಥವಾ ಆತಂಕ ಕಂಡರೂ ದಿನಗಳು ಸಾಗಿದಂತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನೀವು ಮಾಡಿದ ಪರಿಶ್ರಮ ವ್ಯರ್ಥವಾಗುವುದಿಲ್ಲ ಎಂಬ ಅನುಭವ ಬರುತ್ತದೆ. ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಮೇಲೆ ಜವಾಬ್ದಾರಿಗಳು ಹೆಚ್ಚಾಗಬಹುದು, ಆದರೆ ಅದೇ ಸಮಯದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವಂಥವರು ಹೆಚ್ಚಾಗುತ್ತಾರೆ. ಹಿರಿಯರು ಅಥವಾ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಇರೋದ್ರಿಂದ ಉದ್ಯೋಗ ಬದಲಾವಣೆಯ ಬಗ್ಗೆ ಯೋಚನೆ ಮಾಡ್ತಿರುವಂಥವರಿಗೆ ಹೊಸ ಅವಕಾಶದ ಸೂಚನೆ ಸಿಗುತ್ತದೆ. ವ್ಯವಹಾರ ಮಾಡುವಂಥವರಿಗೆ ಹೊಸ ಸಂಪರ್ಕಗಳು ಬೆಳೆಯುತ್ತದೆ ಮತ್ತು ನಿಧಾನವಾಗಿ ಲಾಭ ಹೆಚ್ಚಳವಾಗುವ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಹಣಕಾಸಿನ ವಿಚಾರದಲ್ಲೂ ಕೂಡ ಸಂಪೂರ್ಣವಾಗಿ ಅದೃಷ್ಟದ ಕಾಲ. ಈ ಸ್ಥಿರತೆ ನೀಡುವಂತಹ ಸಮಯ. ಅನಗತ್ಯ ಖರ್ಚುಗಳು, ವೆಚ್ಚಗಳು ಹೆಚ್ಚಾಗುವುದರ ಸಾಧ್ಯತೆ ಇದ್ದರೂ ಕೂಡ ನೀವು ಹಣವನ್ನು ಜಾಗರೂಕತೆಯಿಂದ ಉತ್ತಮ ರೀತಿಯಲ್ಲಿ ಬಂಡವಾಳದ ಹೂಡಿಕೆಯಲ್ಲಿ ನಿರ್ವಹಿಸುವುದರಿಂದ ಖಂಡಿತವಾಗಿ ಹಳೆಯ ಸಾಲ ಅಥವಾ ಹಣದ ಒತ್ತಡ ಕಡಿಮೆಯಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಕುಟುಂಬ ಜೀವನದಲ್ಲಿ ಇದ್ದಂತಹ ಸಣ್ಣ ಕಲಹಗಳು ಪರಿಹಾರವಾಗುವಂತಹ ಸೂಚನೆ. ನಿಮ್ಮ ಮನಸ್ಸಿಗೆ ಸಂತೋಷ ಸಿಗುತ್ತದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಇನ್ನಷ್ಟು ಗಟ್ಟಿಯಾಗುತ್ತದೆ. ಆರೋಗ್ಯವಿದೆ ವಿಚಾರವಾಗಿ ಕೂಡ ದೈಹಿಕವಾಗಿ ದೊಡ್ಡ ಸಮಸ್ಯೆಗಳು ಕಾಣಿಸದಿದ್ದರೂ ದಣಿವು, ನಿದ್ರೆ ಕೊರತೆ ಅಥವಾ ಭುಜದ ನೋವು ಕಾಣಿಸಬಹುದು. ಆದ್ದರಿಂದ ವಿಶ್ರಾಂತಿಯನ್ನು ಸರಿಯಾಗಿ ಪಡೆದುಕೊಳ್ಳಬೇಕು. ಈ ತಿಂಗಳು ಗಮನ ಹೆಚ್ಚಿಸುವಂಥ ಸಮಯ. ಏಕಾಗ್ರತೆಯಿಂದ ಓದಿದರೆ ಉತ್ತಮವಾದ ಫಲಿತಾಂಶ. ಖಂಡಿತವಾಗಿ ಮಾರ್ಚ್ ತಿಂಗಳಿಂದ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ನೋಡಿದರೆ ಒಳಗಿನ ಶಕ್ತಿಯನ್ನು ತಿಳಿದುಕೊಳ್ಳುವ ಕಾಲ. ದೇವರ ಕಡೆ ಭಕ್ತಿ ಹೆಚ್ಚಾಗುತ್ತದೆ ಮತ್ತು ಮನಸ್ಸು ಶಾಂತಿಯನ್ನು ಹುಡುಕಲು ಪ್ರಾರಂಭಿಸುತ್ತದೆ. ಶನಿವಾರದ ದಿನ ಪ್ರಾರ್ಥನೆ ಅಥವಾ ಸೇವೆ ಮಾಡಿದರೆ
ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ ಎಂದು ನಂಬಲಾಗುತ್ತೆ. ಸ್ನೇಹಿತರೆ, ತಿಂಗಳ ಮಧ್ಯಭಾಗದಲ್ಲಿ ಕೆಲವು ಅಚಾನಕ್ ಅವಕಾಶಗಳು ಎದುರಾಗಬಹುದು. ಹೊಸ ಕೆಲಸ, ಹೊಸ ಪರಿಚಯ ಅಥವಾ ಜೀವನದ ದಿಕ್ಕು ಬದಲಾಯಿಸುವಂಥ ನಿರ್ಧಾರ. ಆದರೆ ತುರ್ತು ನಿರ್ಧಾರವನ್ನು ತೆಗೆದುಕೊಳ್ಳದೆ ಯೋಚಿಸಿ ಮುಂದುವರಿಯುವುದು ಉತ್ತಮ. ತಿಂಗಳ ಕೊನೆಯ ಭಾಗದಲ್ಲಿ ಸಂತೋಷದ ಸುದ್ದಿ ಅಥವಾ ಮನಸ್ಸಿಗೆ ನೆಮ್ಮದಿ ನೀಡುವಂಥ ಘಟನೆ ಸಂಭವಿಸುವಂಥ ಸಾಧ್ಯತೆ ಇರೋದ್ರಿಂದ ಒಟ್ಟಾರೆಯಾಗಿ ಮಾರ್ಚ್ ತಿಂಗಳು ಮಕರ ರಾಶಿಯವರಿಗೆ ಪರೀಕ್ಷೆಯ ಅನಂತರ ಪ್ರಗತಿಯ ಕಾಲವಾಗಿದ್ದು, ಸಹನೆ ಮತ್ತು ಶ್ರಮದಿಂದ ಯಶಸ್ಸಿನ ಬಾಗಿಲು ನಿಧಾನವಾಗಿ ತೆರೆಯುವಂತಹ ಅದೃಷ್ಟದ ಸಮಯ. ಆತುರ ಬಿಡಿ, ಆತ್ಮವಿಶ್ವಾಸ ಇಡಿ, ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ಈ ತಿಂಗಳು ನಿಮ್ಮ ಭವಿಷ್ಯಕ್ಕೆ ಬಲವಾದ ಅಡಿಪಾಯ ಹಾಕುವಂತಹ ಕಾಲವಾಗಿರುತ್ತದೆ. ಬೇಕಾದರೆ ಮಕರ ರಾಶಿಯವರು ಖಂಡಿತವಾಗಿ ಎಲ್ಲ ರೀತಿಯ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಅದೇ ರೀತಿ ಈ ಸಮಯದಲ್ಲಿ ನೀವು 4 ಜಾಗಗಳಿಗೆ ಹೋಗುವುದನ್ನು ತಪ್ಪಿಸಬೇಕಾಗುತ್ತೆ. ಏಕೆಂದರೆ ಮಾರ್ಚ್ ತಿಂಗಳು ಈಗಷ್ಟೇ ಚಂದ್ರಗ್ರಹಣ ಹಾಗೂ ಹುಣ್ಣಿಮೆ ಮುಗಿದಿರೋದ್ರಿಂದ ನಿಮ್ಮ ಮೇಲೆ ನಕಾರಾತ್ಮಕ ಅಂಶಗಳ ಪ್ರಭಾವ ಹೆಚ್ಚಿಗೆ ಬೀರೋದ್ರಿಂದ ಖಂಡಿತವಾಗಿ ಅಪಾಯಕಾರಿ ಸ್ಥಳಗಳಿಗೆ ಹೋಗೋದನ್ನು ತಪ್ಪಿಸಿ. ಇಲ್ಲವಾದರೆ ನಿಮ್ಮ ಜೀವನದಲ್ಲಿ ಕಷ್ಟಗಳು, ನಾಶಗಳು, ಹಣಕಾಸಿನ ತೊಂದರೆಗಳು ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಈ ಒಂದು ಸಮಯದಲ್ಲಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನಾವು ತಿಳಿಸುವಂಥ ಮಾಹಿತಿ ಹಾಗೂ ಪರಿಹಾರವನ್ನು ಅನುಸರಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳಬಹುದು. ಖಂಡಿತವಾಗಿ ಮಕರ ರಾಶಿಯವರೇ, ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಕೆಲವು ಸ್ಥಳಗಳಿಗೆ ಹೋಗೋದನ್ನು ತಪ್ಪಿಸಬೇಕು ಎಂದು ಉತ್ತಮ. ಇದು ಅಪಶಕುನ ಅಲ್ಲ, ಆದರೆ ಶಕ್ತಿ, ಮನಸ್ಥಿತಿ ಮತ್ತು ಪರಿಸ್ಥಿತಿಯ ಸಮತೋಲನವನ್ನು ಕಾಯ್ದುಕೊಳ್ಳಲು ಎಚ್ಚರಿಕೆ ನೀಡುವಂಥ ಪರಿಸ್ಥಿತಿಯಾಗಿದೆ. ಪರಿಣಾಮಕಾರಿಯಾಗಿರುವಂಥ ಮಾಹಿತಿಯಾಗಿದೆ. ಇಲ್ಲಿ ಮಕರ ರಾಶಿಯವರು ಜಾಗರೂಕತೆಯಿಂದ ಇರಬೇಕಾದಂಥ 3 ಜಾಗಗಳು ಯಾವ ಸ್ಥಳಗಳು ಅಂದರೆ, ಸದಾ ಕೋಪ, ಜಗಳ, ನಕಾರಾತ್ಮಕ ಮಾತುಗಳು ನಡೆಯುತ್ತದೆಯೋ ಅಂತಹ ಜಾಗಗಳಿಗೆ ಹೋಗೋದನ್ನು ತಪ್ಪಿಸಬೇಕು. ಈ ಸಮಯದಲ್ಲಿ ನೀವು ಮಾನಸಿಕವಾಗಿ ಹೆಚ್ಚು ಸಂವೇದನಾಶೀಲರಾಗಿರೋದ್ರಿಂದ ಬೇಡದ ಸಮಸ್ಯೆಗಳನ್ನು ನಿಮ್ಮ ಮೇಲೆ ಬೀರುವಂಥ ಪರಿಣಾಮ ಎಲ್ಲ ರೀತಿಯ ಡಿಪ್ರೆಷನ್ಗೆ ಹೋಗುವಂತಹ ಕಾರಣ ಇರುತ್ತದೆ. ವಾದಗಳಿಂದ ದೂರ ಇರೋದು ಒಳ್ಳೆಯದು. ಖಾಲಿ ಜಾಗಗಳು, ಹಳೆಯ ಕಟ್ಟಡಗಳು, ಕತ್ತಲೆಯ ರಸ್ತೆ ಅಥವಾ ಅರಣ್ಯ ಪ್ರದೇಶಗಳಿಗೆ ಹೋಗೋದನ್ನು ತಪ್ಪಿಸಿ. ಉತ್ತಮವಾಗಿ ಆಧ್ಯಾತ್ಮಿಕ ಕಾರಣದಿಂದಲೂ ಕೂಡ ಹೆಚ್ಚು ಸುರಕ್ಷತೆ ಮತ್ತು ಮನಃಶಾಂತಿಯಿಂದಾಗಿ ಹೇಳಲಾಗುತ್ತದೆ. ಈ ಸ್ಥಳಗಳಿಗೆ ಹೋಗುವುದರಿಂದ ನಕಾರಾತ್ಮಕವಾದ ಪ್ರಭಾವ ನಿಮ್ಮ ಮೇಲೆ ದೈಹಿಕವಾಗಿ, ಮಾನಸಿಕವಾಗಿ ಪ್ರಭಾವವನ್ನು ಬೀರಬಹುದು. ಇನ್ನು 3ನೇದಾಗಿ, ನಕಾರಾತ್ಮಕ ಶಕ್ತಿ ಹೆಚ್ಚಿರುವಂತಹ ಮನೆಗಳು ಅಥವಾ ಸ್ಥಳಗಳು, ಅಸ್ವಸ್ಥತೆ, ಭಯ, ಅಶಾಂತಿ ಅನಿಸಿದರೆ ಅಂತಹ ಸ್ಥಳಗಳಿಗೆ ಹೆಚ್ಚು ಸಮಯ ಉಳಿದುಕೊಳ್ಳಬೇಡಿ. ಆದರೆ ನಕಾರಾತ್ಮಕ ಶಕ್ತಿಗಳನ್ನು ನಿಮ್ಮ ಮೈ ಮೇಲೆ ಎಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಇದು ನಿಮ್ಮ ಮನಸ್ಸಿನ ಮೇಲೆ ಕೂಡ ನೇರವಾಗಿ ಪರಿಣಾಮ ಬೀರುತ್ತೆ. ನಿಮ್ಮ ಮನಸ್ಸಿನ ಶಾಂತಿ ಹಾಳಾಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಈ ಜಾಗಗಳಿಗೆ ಹೋಗೋದನ್ನು ತಪ್ಪಿಸಬೇಕು ಮತ್ತು ನೀವು ಯಾವಾಗಲೂ ಶಾಂತವಾದ ವಾತಾವರಣದಲ್ಲಿ ಇರಬೇಕು. ಹೊರಗೆ ಹೋಗುವ ಮೊದಲು ದೇವರ ಹೆಸರನ್ನು ನೆನಪಿಸಿಕೊಳ್ಳಬೇಕು. ಶನಿವಾರ ದೀಪ ಹಚ್ಚಿ ಪ್ರಾರ್ಥನೆ ಮಾಡಬೇಕು. ಇವು ಜ್ಯೋತಿಷ್ಯ ನಂಬಿಕೆಗಳ ಆಧಾರದ ಮೇಲೆ ಸಲಹೆಗಳು. ಮುಖ್ಯವಾಗಿ ನಿಮ್ಮ ಸುರಕ್ಷತೆ ಮತ್ತು ಒಳ್ಳೆಯ ನಿರ್ಧಾರವೇ ಅಂತಿಮವಾಗಿ ನಿಮ್ಮನ್ನು ಶಕ್ತಿಶಾಲಿಯಾಗಿ, ಶಾಂತಿಯುತವಾಗಿ ಮಾಡುತ್ತದೆ. ಯಾವುದೇ ನಕಾರಾತ್ಮಕ ಜಾಗಗಳಿಗೆ ಹೋಗಿ ಬಂದ ನಂತರ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿ ಸ್ನಾನವನ್ನು ಮಾಡುವುದರ ಜೊತೆಗೆ ನಕಾರಾತ್ಮಕತೆಯಿಂದ ದೂರ ಉಳಿದುಕೊಳ್ಳಬಹುದು. ನಿಮ್ಮ ಮನಸ್ಸಿನಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಸದಾ ಶಾಂತಿ ನೆಲೆಸಿರಬೇಕೆಂದರೆ ಪ್ರತಿದಿನ ದೇವರಿಗೆ ತುಪ್ಪದ ದೀಪಾರಾಧನೆಯನ್ನು ಮಾಡಬೇಕಾಗುತ್ತದೆ. ಖಂಡಿತವಾಗಿ ಶನಿದೇವರ ಆಶೀರ್ವಾದ ಯಾವ ಮನುಷ್ಯನ ಮೇಲೆ ಇರುತ್ತದೋ ಅಂಥವರು ಎಲ್ಲ ಕಷ್ಟಗಳಿಂದ ಸಹಜವಾಗಿಯೇ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಖಂಡಿತವಾಗಿ ಮಾರ್ಚ್ ತಿಂಗಳು ಅದೃಷ್ಟ ತರಿಸುವಂತಹ ವಿಶೇಷವಾದ ಸಂದರ್ಭವಾಗಿರೋದ್ರಿಂದ ನೀವು ಯಾವುದೇ ಚಿಂತೆಗೆ ಹೆಜ್ಜೆ ಒಳಗಾಗದೆ ಎಲ್ಲ ತೊಂದರೆಗಳನ್ನು ಸಮಯ ಪೂರ್ತಿ ನಿರ್ಬಂಧಗಳ ಮೂಲಕ ಯಾವುದೇ ಯೋಚನೆ ಮತ್ತು ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಬಿಡುವ ಮೂಲಕ ಒಳ್ಳೆಯ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅದ್ಭುತವಾದ ಸಕಾರಾತ್ಮಕವಾದ ಪರಿಣಾಮವನ್ನು ಕಂಡುಕೊಳ್ಳುವಂಥ ಸಮಯ ಇದಾಗಿರೋದ್ರಿಂದ ನಿಮ್ಮ ಮನಸ್ಸು ಶಾಂತಿಯುತವಾಗಿ ಹೆಚ್ಚು ಕೆಲಸವನ್ನು ನಿರ್ವಹಿಸುತ್ತಿದೆ. ಅದರಲ್ಲಿ ನಿಮ್ಮನ್ನು ತಡೆಯೋದಕ್ಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ಈ ಸಮಯ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಓಂ ಶಂ ಶನೇಶ್ವರಾಯ ಮಂತ್ರವನ್ನು 21 ಬಾರಿ ಜಪಿಸಿ. ಇದರಿಂದ ನಿಮ್ಮ ಜೀವನಕ್ಕೆ ಹೊಸ ಮಾರ್ಗಗಳು ಗೋಚರಿಸುತ್ತವೆ, ನಿಮ್ಮ ದಾರಿಗಳು ಸ್ಪಷ್ಟವಾಗುತ್ತವೆ. ಈ ಸಮಯದಲ್ಲಿ ತೆಗೆದುಕೊಳ್ಳುವಂಥ ಕೆಲವೊಂದಿಷ್ಟು ಉತ್ತಮವಾದ ನಿರ್ಧಾರಗಳು ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮನ್ನು ಶ್ರೀಮಂತಿಕೆ, ನೆಮ್ಮದಿಯ ಜೀವನದತ್ತ ಕೊಂಡೊಯ್ಯುತ್ತದೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ
ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಪ್ಲೀಸ್ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಆ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಧನ್ಯವಾದ.